ಇದೆ. ಈ 7 ಸೀಟ್ನಲ್ಲಿ ಬಿಜೆಪಿ ಪಕ್ಷವನ್ನೇ ಗೆಲ್ಲಿಸ್ಬೇಕು. ಯಾಕೆ ಬಿಜೆಪಿ ಪಕ್ಷ ಯಾಕೆ ಹೇಳೋದು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಕೆಳಗಿಂದ ಮೇಲ್ನೂರಿ ನೋಡಿದ್ರು ಕೂಡ ಬಿಜೆಪಿಯ ಸಾಧನೆಗಳು ದಿನ ದಿನ ನೀವು ಟಿವಿಲಿ ಮಾಧ್ಯಮದಲ್ಲಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡ್ತಾ ಇದ್ದೀರಿ. ಹಾಗಾಗಿ ಪಂಚಾಯತಿ ಲೆವೆಲಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಇವತ್ತು ಬಿಜೆಪಿ ಉನ್ನತ ಶಿಖರವನ್ನು ಏರಿದೆ, ಉತ್ತುಂಗಕ್ಕೆ ಹೋಗಿದೆ. ಹಳೆಯದೆಲ್ಲ ಕಾಂಗ್ರೆಸ್ ಎಲ್ಲ ಮರಿತಾ ಬಂದಿದೆ. ಇಂತಹ ಸಂದರ್ಭದಲ್ಲಿ ನನಗೊಂದು ಸ್ವಲ್ಪ ನೋವಾಗಿದೆ. ಏನು ನೋವು ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್. ಇಲ್ಲಿ ನನಗೆ ಬಿಜೆಪಿ ಪ್ರಮುಖರು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಇವತ್ತು ಹಾಕೊಂಬರಲ್ಲ, ನಾನು ಬ್ಯಾಡ್ಜ್ ಕೊಟ್ಟಿದ್ದಾರೆ ಪ್ರಮುಖರು ಅಂತ. ನಾನು ಸುಮ್ಮನೆ ಒಂದು ಪ್ರಮುಖರು ಬ್ಯಾಡ್ಜ್ ಹಾಕಿ ಮನೆ ಕೂತ್ಕೊಳ್ಳೋದೇ ಆಗುತ್ತೆ. ನನಗೆ ಯಾವ ತರ ಯಾರು ಫೋನ್ ಮಾಡೋದಿಲ್ಲ. ನಿಮ್ ಫೋನ್ ರವಿ ಹೇಳಿದೆ, ಇಲ್ಲಿ ರವಿ ಹೇಳೋಬ್ರು ಇದ್ರು ನನ್ನ ಸ್ನೇಹಿತರೆ, ಅವರು 4 ಫೋನ್ ಇದೆ ನಿಂದು, ಒಂದು ಫೋನು ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೋಮಶೇಖರ್ ಪದೇ ಫೋನ್ ಮಾಡ್ತಾರೆ. ಅವ್ರು ಎಲ್ಲಿಂದ ಮಾಡ್ತಾರ ಗೊತ್ತಿಲ್ಲ, ನನಗೆ ಬರ್ತದೆ. ಕುಮಾರ ಬಂಗಾರಪ್ಪನವ್ರಿಗೆ ಪಾಪ ಅವರಿಗೆ ಫೋನ್ ಮಾಡ್ತಾರೆ. ಅವರು ಪಾಪ ಅವ್ರು ಪಿ ಎ ಎತ್ತಾರೆ, ಉಮೇಶ್ ಅವರು ಪಾಪ ಪದೇ ಎತ್ತಾರೆ. ಅವ್ರದೆಲ್ಲ ಫೋನ್ ಬರುತ್ತೆ. ನಮ್ಮ ರವಿ ಅವ್ರು ಬರೋದಿಲ್ಲ, ಮಹೇಶ್ವರ ಅವ್ರು ಬರೋದಿಲ್ಲ. ರಾಜಶೇಖರ ಈ ರಾತ್ರಿ 12 ಗಂಟೆ ಮಾಡಿದ್ರು ಹೇಳ್ತಾರೆ, ಏನ್ರಿ ಹೇಳ್ರಿ, ಅವರೇ ಮತ್ತೆ ಮಾಡ್ತಾರೆ. ಪಾಪ ಯಾಕೆ ಈ ತರ ಮಾಡ್ತೀರಿ? ನಾನು ಭಾರಿ ಬೇಜಾರಾಗುತ್ತೆ. ನಮ್ಮನ್ನು ದೂರ ಯಾಕೆ ಇಡ್ತಿದ್ದೀರಿ? ನಾವು ನಿಮ್ಮ ಯಾವಾಗ ನಾನು ರಿಟೈರ್ಡ್ ಆದ್ರಿಂದಲೂ ಬಿಜೆಪಿನೇ. ಹಾಲಪ್ಪನವ್ರು ನಮ್ಮ ಮನೆಗೆಲ್ಲ ಬರ್ತಿದ್ರು ಸರ್, ಕೇಳಿ. ನಾನು ಎಲ್ಲ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ. ಅರ್ಥಾತ್ ನಾನು ಸರ್ವಜ್ಞ ಅಂತ ಹೇಳ್ತಾ ಇರಲಿಲ್ಲ, ವಸ್ತುಸ್ಥಿತಿ ಏನು ಹೇಳ್ತಾ ಇದ್ದೀನಿ. ನಾನು ಪಕ್ಕ ಬಿಜೆಪಿನೇ. ಆದ್ರೆ ಪ್ರಮುಖರು ಅಂತ ಹೇಳ್ಕೊಂಡು ಇಲ್ಲಿ ಧಾರವಾಡದಲ್ಲಿ ಬಿಜೆಪಿ ಪಕ್ಷದ ಏನೇ ಸಂಘಟನೆ ಆಗ್ಲಿ ಕಾರ್ಯಕ್ರಮ ಆಗ್ಲಿ ನನಗೆ ಗೊತ್ತಾಗಲ್ಲ. ಹಿರೇಮಲ್ಲ ಆದ್ರೂ ಗೊತ್ತಾಗಲ್ಲ ನೋಡಿ.